ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಅಂಗದ ಭಂಗವ ಲಿಂಗದ ಮುಖದಿಂದ ಗೆಲ್ಲಿದೆ. ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ. ಮನದ ಭಂಗವ ಅರಿವಿನ ಮುಖದಿಂದ ಗೆಲ್ಲಿದೆ. ಮನದ ಭಂಗವ ಅರಿವಿನ ಮುಖದಿಂದ ಗೆಲ್ಲಿದೆ. ಜೀವದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ. ಜೀವದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ. ಕರ್ಣದ ಕತ್ತಲೆಯ ಬೆಳಗನುಟ್ಟು ಗೆಲ್ಲಿದೆ. ಕರ್ಣದ ಕತ್ತಲೆಯ ಬೆಳಗನುಟ್ಟು ಗೆಲ್ಲಿದೆ. ಯೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ತೋರುವ ಯೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ತೋರುವ ಕಾಮನ ಸುಟ್ಟರುಹಿದ ಭಸ್ಮವನೊಡೆಯ. ಕಾಮನ ಸುಟ್ಟರುಹಿನ ಭಸ್ಮವನೊಡೆಯ. ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ಕಾಮನ ಕೊಂದು ಮನಸ್ಸಿಜನಾಗುಳುಹಿದೆ. ಕಾಮನ ಕೊಂದು ಮನಸ್ಸಿಜನಾಗುಳುಹಿದೆ. ಮನಸ್ಸಿಜನ ಹಣೆ ಬರಹವನು ತೊಳೆದೆ. ಮನಸ್ಸಿಜನ ಹಣೆ ಬರಹವನು ತೊಳೆದೆ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಿದ್ರಂದ್ರೆ, ಏನು ನಾವು ಈ ಕಾಮ ಅಂದರೆ ಮನಸ್ಸಿಜ, ಎಲ್ಲರ ಮನಸ್ಸಿನಲ್ಲಿ ಆತ ಇರ್ತಾನ. ಮನಸ್ಸಿಜನಾಗಿ ಆತ ಕಾಮ ಇರ್ತದಾನ. ಅದನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ. ಆತನ ಒಂದು ಕಪಿಮುಷ್ಟಿಯಲ್ಲಿದ್ದವರು ಅದನ್ನು ಮೀರಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಏನೋ ಒಂದು ಕಥೆಗಳಲ್ಲಿ ಪುರಾಣಗಳಲ್ಲಿ ಏನು ಹೇಳ್ತಾ ಇರ್ತಾರೆ. ಹಾಗೆ ಆ ರೀತಿಯೂ ಅವರು ಕಥೆಗಳನ್ನು ಬರೆದಿದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹಿತ ಕಾಮನ ಬಲೆಗೆ ಬಿದ್ದು ಆತನ ಒಂದು ಆಕರ್ಷಣೆಗೆ, ಆತನ ಒಂದು ಪ್ರಭಾವಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ ಅಲ್ಲಿ ಅವರು ಹಾಳು ಮಾಡಿಕೊಂಡಂತಹ ಒಂದು ಕಥೆಗಳನ್ನು, ಪುರಾಣಗಳನ್ನು ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಯಾವುದನ್ನು ಯಾವ ರೀತಿ ನಾನು ಗೆದ್ದೆ, ಯಾವ ರೀತಿ ಆ ಕಾಮನ ಒಂದು ಹಣೆ ಬರಹವನ್ನೇ ತೊಡೆದು ಬಿಟ್ಟೆ ನಾನು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಗದ ಭಂಗವ ಲಿಂಗದ ಮುಖದಿಂದ ಗೆಲ್ಲಿದೆ. ಈ ನಮ್ಮ ತನುವಿನಲ್ಲಿ ಇರುವಂಥ ಭಂಗಗಳು ಏನಿದಾವಲ್ಲ, ಈ ತನುವಿನಲ್ಲಿ ಬರುವಂಥ ವಿಕಾರಗಳು, ವಿಷಯಗಳು ಅಂತ ಹೇಳ್ತಾರೋ, ಅವುಗಳನ್ನು ನಾನು ಮುಖದಿಂದ ಗೆಲ್ಲಿದೆ. ಅಂದರೆ ಒಂದು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಅಲ್ಲಿ ಏನು ಗುರು ಬಸವಣ್ಣನವರು ಕೊಟ್ಟಂಥ ಆ ಇಷ್ಟಲಿಂಗವನ್ನು ಐತಲ್ಲ, ಆ ಇಷ್ಟಲಿಂಗವನ್ನು ನಾನು ಧರಿಸಿ ಅಂಗದ ಭಂಗವನ್ನು ನಾನು ಗೆಲ್ಲಿದೆ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಮನದ ಭಂಗವ ಅರಿವಿನ ಮುಖದಿಂದ ಗೆಲ್ಲಿದೆ. ಇಲ್ಲೇನು ಅಲ್ಲಿ ಶರಣರು ನಿನ್ನ ಅರಿವೇ ನಿನಗೆ ಗುರು ಅಂತ ಏನು ಹೇಳ್ತಾರೆ. ಯಾರೂ ನಿನಗೆ ಗುರು ಅಲ್ಲ, ಎಲ್ಲಕ್ಕಿಂತ ಶ್ರೇಷ್ಠವಾಗಿದ್ದೇ ಆದಂದರೆ ನಿನ್ನ ಅರಿವು ಏನಿದೆ ಅಲ್ಲ, ಅದೇ ನೀನು ಗುರುವಾಗಿ ಮಾರ್ಗದರ್ಶನ ತೋರ್ತತಿ ಅಂತ ಏನು ಹೇಳ್ತಾರಲ್ಲ ಶರಣರು. ಅದೇ ರೀತಿ ಮನದಲ್ಲಿ ಬರುವಂಥ ಭಂಗವನ್ನು, ಅಲ್ಲಿ ಮನದಲ್ಲಿ ಹುಟ್ಟುವಂಥ ಅವೇನು ವಿಷಯಗಳು ಅವು ಬರ್ತಾವಲ್ಲ, ಅಂಥವುಗಳನ್ನೆಲ್ಲ ಏನು ಮಾಡಿದೆ ಅಂದರೆ ಅರಿವಿನ ಮುಖದಿಂದ ಗೆಲ್ಲಿದೆ. ಅಂದರೆ ನಾನು ಒಂದು ಅರಿವನ್ನು ಪಡ್ಕೊಂಡು ಅದನ್ನು ಗೆದ್ದೆ ನಾನು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೇನು ಹೇಳ್ತಾರೆ, ಜೀವದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ. ನಮ್ಮ ಜೀವ ಅಂದರೆ ಒಂದು ಪ್ರಾಣಕ್ಕೆ ಏನಾದರೂ ಒಂದು ಅಲ್ಲಿ ಭಯ ಅನ್ನೋದೇನಿರ್ತೈತಲ್ಲ, ನಮಗೆ ಪ್ರಾಣ ಭಯ ಅಂತ ಹೇಳಿ ಏನು ಬರ್ತೈತಿ, ಅದು ಭಂಗ. ಆ ಭಯವನ್ನು ಅಲ್ಲಿ ಶಿವಾನುಭವದಿಂದ ಅಂದರೆ ಅಲ್ಲಿ ಶರಣರ ಒಂದು ಸತ್ಸಂಗದಿಂದ ಅಲ್ಲಿ ಅನುಭವ ಮಂಟಪದಲ್ಲಿ ಆ ಶರಣರೊಡನೆ ಆ ಅನುಭವವನ್ನು ಅನುಭವಿಸಿ ಆ ಜೀವದ ಭಂಗವನ್ನು ನಾನು ಗೆಲ್ಲಿದೆ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಕರ್ಣದ ಕತ್ತಲೆಯ ಬೆಳಗನ್ನುಟ್ಟು ಗೆಲ್ಲಿದೆ.
ಮುಂದೆ ಏನು ನಮ್ಮ ಇಲ್ಲಿ ತನು ಆಯ್ತು, ಮನ ಆಯ್ತು, ಪ್ರಾಣ ಆಯ್ತು, ಮತ್ತು ಏನು ನಮ್ಮಲ್ಲಿರುವಂಥ ಕರಣಗಳೇನದವಲ್ಲ, ಈ ಪಂಚೇಂದ್ರಿಯಗಳು ಅನ್ನುವಂಥ ಕರಣಗಳು ಯಾವ ರೀತಿ ಅವು ಅಧೋಮುಖಕ್ಕೆ ಹೋಗ್ತಾವಲ್ಲ ಅವುಗಳನ್ನು ನಾನು ಊರ್ಧ್ವಮುಖವಾಗಿಸಿಕೊಂಡು ಅಲ್ಲಿ ಬೆಳಗನುಟ್ಟು ಆ ಕರಣಗಳನ್ನೆಲ್ಲ ಅವುಗಳನ್ನೆಲ್ಲ ಕತ್ತಲೆಯೊಳಗೆ ಅವು ಏನು ನಮ್ಮನ್ನು ಕತ್ತಲೆಯೊಳಗೆ ನಮ್ಮ ಕರಣಗಳು ತೆಗೆದುಕೊಂಡು ಹೋಗ್ತಾವಲ್ಲ ಆ ಕತ್ತಲೆಯನ್ನು ಕಳೆದು ಅಲ್ಲಿ ನಾನು ಬೆಳಗನುಟ್ಟಿ ಬೆಳಕಿನೆಡೆಗೆ ಬಂದು ಅವುಗಳನ್ನು ಗೆದ್ದೆ ನಾನು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೇನು ಹೇಳ್ತಾರೆ, ಯೌವನದ ಹೊರ ಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ತೋರುವ ಅಂದರೆ ಒಂದು ಯೌವನದಲ್ಲಿ ಅಂದರೆ ಅಕ್ಕಮಹಾದೇವಿ ತಾಯಿಯವರು ಒಂದು ಯೌವನಾವಸ್ಥೆಯಲ್ಲಿ ಇದ್ದಾಗ ಅಲ್ಲಿ ಏನು ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯಲ್ಲ ಈ ಹೊರಮಿಂಚು ಏನು ಹೊರಗಡೆ ಇರುವಂಥ ಈ ದೇಹ ಸೌಂದರ್ಯ ನಿಮಗೇನು ಕಾಣುತ್ತಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಅದೇನು ನಿಮ್ಮ ಕಣ್ಣಿಗೆ ತೋರ್ತತ್ತಲ್ಲ ಯೌವನದ ಒಂದು ಆಕರ್ಷಣೆ ನಿಮಗೇನು ಅಲ್ಲಿ ಕಾಣಿಸ್ತದಲ್ಲ ಅದನ್ನು ನಾನು ಕಾಮನ ಸುಟ್ಟರುಹಿದ ಭಸ್ಮ ನೋಡಯ್ಯ ಅಂದರೆ ಅಲ್ಲಿ ಕಾಮ ಅಂತ ಹೇಳಿ ಏನು ಅಲ್ಲಿ ಮನಸ್ಸಿನಲ್ಲಿ ಹುಟ್ಟುವಂಥ ಮನಸ್ಸಿಜ ಅದನ್ನೇನು ಮಾಡಿದ್ರು ಅಂದರೆ ಆ ಥರನ ಸುಟ್ಟು ಬಿಟ್ರಂಥವ್ರು ಅಕ್ಕಮಹಾದೇವಿ ತಾಯಿಯವರು ಆತನನ್ನು ಸುಟ್ಟು ಅದು ಭಸ್ಮ ನೋಡೋದು ಆ ಯೌವನದ ಏನು ಆಕರ್ಷಣೆ ಅಂತ ನೀವು ಏನು ತಿಳ್ಕೊಂಡಿರೋದು ಕಾಮನ ಸುಟ್ಟಂಥ ಒಂದು ಭಸ್ಮ ಅದು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನ ಅಲ್ಲೇ ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತಾರೆ ಅವರು, ಕಾಮನ ಕೊಂದು ಮನಸ್ಸಿಜನಾಗುಳುಹಿದೆ ಅಂದರೆ ಆ ಕಾಮನನ್ನು ನಾನು ಅಲ್ಲಿ ಒಂದು ಕಡೆ ಸುಟ್ಟೆ ಮತ್ತು ಆತನನ್ನು ಕೊಂದೆ, ನಾನು ಒಂದು ಮುಕ್ತ ಮನಸ್ಸಿನ ಒಳಗೆ ನಾನು ಅಲ್ಲಿ ಉಳ್ಕೊಂಡೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಮನಸ್ಸಿಜನ ಹಣೆ ಬರಹವನ್ನು ತೊಳೆದೆ ಅದೇನು ಕಾಮ ಮನಸ್ಸಿಜ ಅಂತ ಏನು ಹೇಳ್ತಾರಲ್ಲ ಆತನ ಹಣೆ ಬರಹವನ್ನೇ ನಾನು ಏನು ಮಾಡಿಬಿಟ್ಟೆ ತೊಳೆದು ಬಿಟ್ಟೆ ಅಂತೇಳಿ ಅಕ್ಕಮಹಾದೇವಿಯರ ತಾಯಿಯವರು ಅದಕ್ಕೆ ಹೇಳ್ತಾರೆ. ಅವರು ಅಕ್ಕಮಹಾದೇವಿ ತಾಯಿಯವರಿಗೆ ವೀರವಿರಾಗಿಣಿ ಅಂತ ಹೇಳೋದು, ವೀರವಿರಾಗಿಣಿ. ಮತ್ತು ಅಲ್ಲದೆ ಒಂದು ನಿರ್ವಾಣ ಒಂದು ಸ್ಥಿತಿಗೆ ಬಂದಂಥ ಮಹಾತಾಯಿಯನ್ನು ಎಲ್ಲರೂ ಅಕ್ಕ ಜಗದಕ್ಕ ಅಂತ ಹೇಳಿ ಯಾಕೆ ಅಲ್ಲಿ ಶರಣರು ಅವ್ರನ್ನ ಸಂಬೋಧಿಸಿದರು ಅಂತ ಕೇಳಿದಾಗ ಅವ್ರನ್ನ ಕರೆದ್ರು ಆ ರೀತಿ ಅಂದಾಗ ಆ ರೀತಿ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಘನತೆ, ಅವರ ಒಂದು ಸಾಧನೆ ಆ ರೀತಿ ಇತ್ತು ಅಂತ ಹೇಳಿ ಆಗ ಅವರು ಮಹಾದೇವಿ ಹೋಗಿ ಅಕ್ಕ ಮಹಾದೇವಿ ತಾಯಿಯವರು ಆದರು. ಹಾಗೆ ಈ ಒಂದು ವಚನದ ಒಂದು ಸಾರಾಂಶ ಏನಂತ ಕೇಳಿದಾಗ ಎಲ್ಲ ಮನುಷ್ಯರಲ್ಲಿಯೂ ಅಲ್ಲಿ ಮನಸ್ಸಿನ ಭಂಗ ಇರ್ತೈತಿ, ಮತ್ತು ಅಂಗದ ಭಂಗ ಇರ್ತೈತಿ, ಜೀವದ ಭಂಗ ಇರ್ತೈತಿ, ಕರ್ಣಗಳ ಭಯ ಇರ್ತೈತಿ, ಕತ್ತಲೆ ಇರ್ತೈತಿ, ಯೌವನ ಇರ್ತೈತಿ. ಇವುಗಳೆಲ್ಲ ಎಲ್ಲರಿಗೂ ಹುಟ್ಟಿದ ಬಂದ ನಂತರ ಎಲ್ಲರಿಗೂ ಒಂದು ಇರುವಂಥ ಒಂದು ಸಹಜ ಸ್ಥಿತಿಗಳು. ಆದರೆ ಇವುಗಳನ್ನು ನಾವು ಅಲ್ಲಿ ಅಧೋಮುಖವಾಗಿ ಅದರ ಕಡೆ ನಮ್ಮ ಮನಸ್ಸನ್ನು ಎಳೆಸದೆ ಒಂದು ಊರ್ಧ್ವಮುಖವಾಗಿ ಆ ಪರಮಾತ್ಮನೆಡೆಗೆ ಅವುಗಳನ್ನೆಲ್ಲ ನಾವು ತಿರುಗಿಸಿಕೊಳ್ಳಬೇಕು. ಅವುಗಳನ್ನು ಪರಮಾತ್ಮನ ಜ್ಞಾನದಲ್ಲಿ, ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಪೂಜೆ ಪ್ರಾರ್ಥನೆ ಧ್ಯಾನದಲ್ಲಿ ಅವುಗಳನ್ನು ಒಂದು ಹಿಡಿತಕ್ಕೆ ಅವನ್ನ ಏನು ಕಟ್ಟಿ ಹಾಕಬೇಕು ಅವನ್ನ ಅಂತ ಕೇಳಿದಾಗ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಅಲ್ಲಿ ಲಿಂಗವನ್ನು ಧರಿಸಬೇಕು, ಅರಿವನ್ನು ಪಡೆದುಕೊಳ್ಳಬೇಕು ಮತ್ತು ಶಿವಾನುಭವವನ್ನು ಮಾಡಬೇಕು. ಹಾಗೆ ಮಾಡಿದಾಗ ನಮಗೂ ಸಹಿತ ಆ ತಾಯಿಯವರು ಹೇಳಿದ ಹಾಗೆ ನಮ್ಮ ಒಂದು ಮನಸ್ಥಿತಿಯನ್ನು ಒಂದು ಸಹಜ ಸ್ಥಿತಿಗೆ ತಂದು ಒಂದು ಶಾಂತ ರೀತಿಯಿಂದ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಆಗಬೇಕು, ಒಂದು ಸಮಾಧಾನ, ಶಾಂತಿ, ಸಮಚಿತ್ತ ಇವುಗಳೆಲ್ಲ ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಅಲ್ಲೇ ಮತ್ತೆ ಏನು ಮಾಡಬೇಕಾಗುತ್ತೆ, ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.